ಇನ್ನು ಸರ್ಕಾರದ ಕಟ್ಟುನಿಟ್ಟಿನ ಆದೇಶದ ಮಧ್ಯೆಯೂ ಕೂಡ ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ಹಾವಳಿ ವಿಪರೀತವಾಗ್ತಾ ಇದೆ. ಇದರಿಂದ ಜನರಿಗೆ ತೊಂದರೆ ಕೂಡ ಆಗ್ತಾ ಇದೆ. ಇದೇ ಫ್ಲೆಕ್ಸ್ನಿಂದ ಕುಟುಂಬವೊಂದು ಜಸ್ಟ್ ಮಿಸ್ ಆಗಿದೆ. ಬೆಂಗಳೂರಿನ 8ನೇ ಮೈಲಿ ಫ್ಲೈಓವರ್ ಮೇಲೆ ನೆಲಮಂಗಲ ಕಡೆಗೆ ಬೆಂಗಳೂರಿನಲ್ಲಿ ಕಾರ್ನಲ್ಲಿ ಹೋಗಬೇಕಾದ್ರೆ ಗಾಳಿಗೆ ಫ್ಲೆಕ್ಸ್ ಒಂದು ಹಾರ್ ಬಂದು ಕಾರಿಗೆ ಬಡಿದು ಬಿಟ್ಟಿದೆ. ಕಾರಿನ ಗಾಜು ಪುಡಿಪುಡಿಯಾಗಿದೆ. ಕಾರ್ನಲ್ಲಿ ಪತಿ ಪತ್ನಿ ಒಂದು ಮಗು ಕೂಡ ಇತ್ತು. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರಿಗೆ ಯಾವುದೇ ತೊಂದರೆ ಆಗಿಲ್ಲ. ಸರ್, ಫ್ಲೈಓವರ್ ಮೇಲೆ ಬರ್ತಾ ಇದ್ವಿ. ಬರ್ಬೇಕಾದ್ರೆ ಆಲ್ಮೋಸ್ಟ್ 8ನೇ ಮೈಲಿ ಹತ್ರ ಫ್ಲೆಕ್ಸ್ ತೆಗಿತಾ ಇದ್ರು ಇವರು. ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಮೇಲೆ ಹೊಡಿತು. ಕಾರ್ ಗ್ಲಾಸ್ಗೆ, ಫ್ರಂಟ್ ಗ್ಲಾಸ್ ಹೊಡೆದಿರೋದಕ್ಕೆ ಹೊಡೆದೋಗ್ಬಿಟ್ಟಿದೆ ಅದು. ಆದ್ರೆ ಯಾರು ಕರೆಕ್ಟ್ ಆಗಿ ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೇಳಿದ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, 4,000 ಕೊಡ್ತೀವಿ ಅಂತಾರೆ. ನಮ್ಗೆ ಅವ್ರು ದುಡ್ಡು ಕೊಡೋದು ಬೇಡ, ಫ್ರಂಟ್ ಗ್ಲಾಸ್ ಏನ್ ಹೊಡೆದೋಗಿದೆ ಅದನ್ನ ಸರಿಯಾಗಿ ಹಾಕಿಸ್ಕೊಡ್ಲಿ. ಒಂದ್ ನಿಮಿಷ, ಅದನ್ನು ಹೇಳ್ತೀನಿ. ಇವಾಗ ನಮ್ ಕಾರಿಗೆ ಬಿದ್ದಿರೋದಕ್ಕೇನೋ ಸರಿ, ಪರವಾಗಿಲ್ಲ. ನಮ್ ಕಾರಿಗೆ ಬಿದ್ದಿರೋದ್ ಬಿಟ್ಟು ಅದೇ ಗಾಡಿ ಅವ್ನ್ಗೆ ಏನಾದ್ರು ಆಗಿದ್ದಿದ್ರೆ, ಗಾಡಿ ಅವನು ಕೆಳಗಡೆ ಬಿದ್ದು ಅವನ ಮೇಲೆ ಯಾರಾದ್ರೂ ಹತ್ತಿಸ್ಕೊಂಡು ಹೋಗಿದ್ದಿದ್ರೆ ಅವ್ನ ಹೆಂಡತಿ ಮಕ್ಳಿಗೆ ಯಾರಾಗ್ತಾ ಇದ್ರು, ಅವ್ನ್ಗೇನಾದ್ರು ತಂದೆ. ನನ್ನ ಮಗಳು ಒಳ್ಳೆಯ ಕಾರಲ್ಲಿ ಬರ್ಬೇಕಾದ್ರೆ ಫ್ಲೈಓವರ್ ಮೇಲೆ ಬರ್ತಾ ಇದ್ದಾರೆ. ಹೈವೇನವರು ಫ್ಲೆಕ್ಸ್ ತೆಗಿತಾ ಇದ್ದಾರೆ. ಫ್ಲೆಕ್ಸ್ ತೆಗಿಬೇಕಾದ್ರೆ ಅದು ಜವಾಬ್ದಾರಿಯಿಂದ ತೆಗಿಬೇಕಿತ್ತು. ಇವರು ಬೈ ಚಾನ್ಸ್ ಅದು ಅವ್ರು ತೆಗಿಬೇಕಾದ್ರೆ ಜಾರ್ಕೊಂಡು ಹೋಗಿ ಗ್ಲಾಸ್ ಹೊಡೆದಿದೆ. ಗ್ಲಾಸ್ ಹೊಡೆದು ಗ್ಲಾಸ್ ಚೂರಾಗಿದೆ. ಚೂರಾಗಿ ಅದು ನೆಲಕ್ಕೆ ಹೋಗಿ ಬಿದ್ದಿದೆ. ಅದು ಅಷ್ಟಾಗಿದ್ದಕ್ಕೆ ಸರೋಯ್ತು. ಇನ್ನು ಬೇರೆ ಯಾರಿಗಾದ್ರು ಮತ್ತೆ ತಲೆಗೆ ಯಾರಿಗಾದ್ರು ಹೊಡೆದು ಅದು ಇನ್ನೇನೋ ಆಗಿ ಅವ್ರ ಹಾಸ್ಪಿಟ್ಲಿಗೆ ಸೇರೋ ಅಂತ ಬಂದಿದ್ರೆ ಯಾರು ಜವಾಬ್ದಾರರು? ಇವ್ರಿಗೆ ಜವಾಬ್ದಾರಿ ಇಲ್ವೇ? ನ್ಯಾಷನಲ್ ಹೈವೇ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಯಾರು ಇದಕ್ಕೆ ಹೊಣೆ? ಯಾರು ಕೇಳಿದ್ರೆ ಆರ್ಕೆ ಉತ್ತರ ಕೊಡ್ತಾರೆ. ಕಂಪ್ಲೇಂಟ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ, ಮಾಜೂರ್. ಫಸ್ಟ್ ಆಫ್ ಆಲ್, ಆ ಪರ್ಮಿಷನ್ ಕೊಟ್ಟಿದ್ದು ಯಾರು ಫ್ಲೆಕ್ಸ್ ಹಾಕೋದಕ್ಕೆ ಅಂತ ನೋಡಿ. ಇಲ್ಲ, ಪರ್ಮಿಷನ್ ಇಲ್ಲ. ಎರಡನೇದು, ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು. ಏನಾದರೂ ಜೀವಹಾನಿ ಆಗಿದ್ರೆ ಯಾರು ಜವಾಬ್ದಾರಿ ಅಂತ ಕ್ರಮ ತಗೋತಾರ BBMP ಅವ್ರು ನೋಡೋಣ.